ನಮಸ್ಕಾರ. ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಅಂಗಾಂಗ ದಾನ ಪ್ರತಿಜ್ಞಾ ಅಭಿಯಾನ ಹಾಗೂ ನಶಾಮುಕ್ತ ಕ್ಯಾಂಪಸ್ ಅಭಿಯಾನದ ಜಾಥಾ ಕಾರ್ಯಕ್ರಮಕ್ಕೆ ನೀವು ಬದಲಾದರೆ ಸಮಾಜವೇ ಬದಲಾಗುವುದು. ಸಚಿವ ಸಂತೋಷ್ ಎಸ್ ಲಾಡ್. ಬೀದರ್ ತಾಲೂಕಿನ ಅಣದೂರಿನಲ್ಲಿ ನಡೆದ ಬೌದ್ಧ ಸಮಾವೇಶದಲ್ಲಿ ಬೌದ್ಧ ಸಾಂಸ್ಕೃತಿಕ ಭವನಕ್ಕೆ ₹10 ಕೋಟಿ ಅನುದಾನ. ಸಚಿವ ಈಶ್ವರ್ ಖಂಡ್ರೆ ಭರವಸೆ. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ 125ನೇ ಜನ್ಮ ಶತಮಾನೋತ್ಸವ ಪ್ರಯುಕ್ತ ವಿವಿಧ ಸ್ಪರ್ಧೆ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಮಹಾನ್ ರಾಷ್ಟ್ರಭಕ್ತ. ಉಲ್ಲಾಸಿನಿ ಮುದಾಳೆ. ಬೀದರ್ ನಗರದ ಚಿದ್ರಿ ರಸ್ತೆಯಲ್ಲಿರುವ ಹನುಮಾನ್ ನಗರದಲ್ಲಿ ಫಿಸಿಕ್ಸ್ ವಾಲಾ ವಿದ್ಯಾಪೀಠ ಪಾಠಶಾಲದಲ್ಲಿ ಆಗಸ್ಟ್ ಕಾರ್ಯಕ್ರಮ ಮತ್ತು 1 ದಿನದ ಉಚಿತ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಬ್ಬಿನ ಬೆಂಬಲ ಬೆಲೆ ಹೆಚ್ಚಳಕ್ಕಾಗಿ ಬೀದರ್ ನಗರದಲ್ಲಿ ನಡೆಯುತ್ತಿರುವ ಅಹೋರಾತ್ರಿ ಧರಣಿಯಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರು ಪಾಲ್ಗೊಂಡು ರೈತರಿಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ಶ್ರೀಮತಿ ಶಕುಂತಲಾ ಶರತ್ ಕುಮಾರ್ ಅವರಿಗೆ ಯುಬಿನೆಟಿ ಸ್ಟಾರ್ ಬಿಸಿನೆಸ್ ಅವಾರ್ಡ್ ಪ್ರದಾನ. ದೇಶದ ಸಮಾಜದ ಭದ್ರ ಭವಿಷ್ಯದ ಇಂದಿನ ವಿದ್ಯಾರ್ಥಿಗಳ ಕೈಯಲ್ಲಿದೆ. ದೇಶದಲ್ಲಿ ಬದಲಾವಣೆ ತರಲು ನೀವು ಪ್ರತಿಯೊಬ್ಬರೂ ರಾಜಕೀಯಕ್ಕೆ ಬರಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಬದುಕಲ್ಲಿ ನೀವು ಶಿಸ್ತು, ಸಮಯ ಅಳವಡಿಸಿಕೊಂಡು ವ್ಯವಸ್ಥಿತವಾಗಿ ಬದುಕುವುದನ್ನು ಕಲಿತರೆ ಸಾಕು. ನೀವು ಬದಲಾದರೆ ಸಮಾಜವೇ ಬದಲಾಗುವುದು ಎಂದು ಕಾರ್ಮಿಕ ಸಚಿವ ಸಂತೋಷ್ ಎಸ್ ಲಾಡ್ ಹೇಳಿದ್ದರು. ಅವರು ಬೀದರ್ನ ನೆಹರು ಕ್ರೀಡಾಂಗಣದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಬೀದರ್ ಜಿಲ್ಲೆಯ ಎಲ್ಲ ಸಂಯೋಜಿತ ಮಹಾವಿದ್ಯಾಲಯಗಳ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಂಗಾಂಗ ದಾನ ಪ್ರತಿಜ್ಞಾ ಅಭಿಯಾನ ಹಾಗೂ ನಶಾಮುಕ್ತ ಕ್ಯಾಂಪಸ್ ಅಭಿಯಾನದ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಆರೋಗ್ಯಪೂರ್ಣ ಶಿಸ್ತುಬದ್ಧ ಜೀವನ ನಿಮ್ಮ ಆದ್ಯತೆಯಾಗಬೇಕು. ದುಶ್ಚಟಗಳಿಂದ ದೂರವಿರುವ ದೃಢ ಸಂಕಲ್ಪ ಮಾಡಬೇಕು. ನಿಮ್ಮ ಸ್ನೇಹಿತರಲ್ಲೂ ಈ ಬಗ್ಗೆ ಅರಿವು ಮೂಡಿಸಬೇಕು ಎಂದು ಕಿವಿಮಾತು ಹೇಳಿದ್ದರು. ಯುವಜನರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚುತ್ತಿವೆ. ಇದರಲ್ಲಿ ಡ್ರಗ್ಸ್ ಸೇರಿದಂತೆ ದುಶ್ಚಟಗಳ ಪಾಲು ಅಧಿಕವಾಗಿವೆ. ದುಶ್ಚಟಗಳು ನಿಮ್ಮ ಬದುಕು, ಕನಸು, ಗುರುಗಳಿಗೆ ತಡೆಯೊಡ್ಡುವ ಜೊತೆಗೆ ಜೀವನದ ಉದ್ದೇಶವನ್ನೇ ಮರೆಸುತ್ತವೆ. ದುಶ್ಚಟಗಳಿಂದ ದೂರವಿರಲು ಪ್ರತಿಯೊಬ್ಬರೂ ಸಂಕಲ್ಪ ಮಾಡಬೇಕು. ನಿಮ್ಮ ಜೊತೆಗೆ ಇದ್ದವರನ್ನು ಅದರಿಂದ ಹೊರತರಲು ಪ್ರಯತ್ನಿಸಬೇಕು ಎಂದರು. ನೆಹರು ಕ್ರೀಡಾಂಗಣದಿಂದ ಆರಂಭವಾದ ಜಾಥಾ ಗುದ್ಗೆ ಆಸ್ಪತ್ರೆ, ಹರಳೆಯ ವೃತ್ತ, ಶಿವಾಜಿ ವೃತ್ತ, ಅಂಬೇಡ್ಕರ್ ವೃತ್ತದ ಮೂಲಕ ಹಾದು ಬ್ರಿಮ್ಸ್ನಲ್ಲಿ ಮುಕ್ತಾಯಗೊಂಡಿತ್ತು. ಸಾವಿರಾರು ವಿದ್ಯಾರ್ಥಿಗಳ ಕೈಯಲ್ಲಿ ಭೀತಿ ಪತ್ರಗಳನ್ನು ಹಿಡಿದುಕೊಂಡು ನಶೆ ಬೇಡ, ನೆಮ್ಮದಿ ಬೇಕು, ಡ್ರಗ್ಸ್ ಬೇಡ, ಜೀವನ ಬೇಕು, ಅಂಗಾಂಗ ದಾನ ಮಹಾದಾನ ಎನ್ನುವ ಘೋಷಣೆಗಳನ್ನು ಕೂಗುತ್ತಾ ಸಾಗಿದ್ದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಬ್ರಿಮ್ಸ್ ನಿರ್ದೇಶಕ ಶಿವಕುಮಾರ್ ಶೆಟ್ಕರ್, ಸರ್ಕಾರಿ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲ ರಾಜ್ಕುಮಾರ್ ಮಾಳ್ಗೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಧೀನದ ಕಾಲೇಜುಗಳ ವತಿಯಿಂದ ಅಂಗಾಂಗ ದಾನ ಹಾಗೂ ನಶೆ ಮುಕ್ತ ಭಾರತ ಅಭಿಯಾನ ಅಂಗವಾಗಿ ನಗರದಲ್ಲಿ ನವೆಂಬರ್ 17ರಂದು ವಾಕ್ಥಾನ್ ಹಮ್ಮಿಕೊಳ್ಳಲಾಗಿದೆ ಎಂದು ಬ್ರಿಮ್ಸ್ ನರ್ಸಿಂಗ್ ಕಾಲೇಜಿನ ಪ್ರಾಚಾರ್ಯ ರಾಜ್ಕುಮಾರ್ ಮಾಳ್ಗೆ ತಿಳಿಸಿದ್ದರು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವೈದ್ಯಕೀಯ ಕಾಲೇಜು, ದಂತ ವೈದ್ಯಕೀಯ ಕಾಲೇಜು, ಆಯುರ್ವೇದ ವೈದ್ಯಕೀಯ ಕಾಲೇಜು, ನರ್ಸಿಂಗ್ ಕಾಲೇಜು, ಫಾರ್ಮಸಿ ಕಾಲೇಜು, ಫಿಸಿಯೋಥೆರಪಿ ಕಾಲೇಜು ಮೊದಲಾದ ಕಾಲೇಜುಗಳ ಆಡಳಿತ ಮಂಡಳಿ ಪ್ರಮುಖರು, ಬೋಧಕ ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳು ಸೇರಿ 2,000 ಜನರು ವಾಕ್ಥಾನ್ನಲ್ಲಿ ಭಾಗವಹಿಸಿದ್ದಾರೆ ಎಂದರು. ಮಾದಕ ವಸ್ತುಗಳ ವ್ಯಸನದಿಂದ ಸಮಾಜದ ಮೇಲಾಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸುವುದು ವಾಕ್ಥಾನ್ ಆಯೋಜನೆಯ ಉದ್ದೇಶವಾಗಿದೆ. ಮರಣಾನಂತರವೂ ಅಂಗದಾನ ಇತರರಿಗೆ ಉಪಕಾರಿಯಾಗುವುದು ಮಾನವೀಯ ಕಾರ್ಯವಾಗಿದ್ದು, ಕಣ್ಣು, ಕಿಡ್ನಿ, ಲಿವರ್ ಮತ್ತಿತರ ಅಂಗಗಳ ದಾನದಿಂದ ಅವಶ್ಯಕತೆ ಇರುವವರ ಬಾಳಲ್ಲಿ ಹೊಸ ಬೆಳಕು ಮೂಡಿಸಬಹುದು. ಹೀಗಾಗಿ ಸ್ವಯಂ ಪ್ರೇರಣೆಯಿಂದ ಅಂಗಾಂಗ ದಾನಕ್ಕೆ ಮುಂದೆ ಬರಬೇಕು ಎಂದರು. ಗುಟ್ಕಾ, ತಂಬಾಕು, ಬೀಡಿ, ಸಿಗರೇಟ್ ಮತ್ತಿತರ ಮಾದಕ ವಸ್ತುಗಳ ಸೇವನೆಯು ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಉಂಟುಮಾಡುತ್ತದೆ. ಆರೋಗ್ಯಪೂರ್ಣ ಬದುಕು ಸಾಗಿಸಬೇಕು. ಈ ವಿಷಯದಲ್ಲಿ ಪಾಲಕರು ಮಕ್ಕಳಿಗೆ ಮಾದರಿಯಾಗಬೇಕು ಎಂದು ಹೇಳಿದ್ದರು. ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯದ ಅಡಿ ಬರುವ ನರ್ಸಿಂಗ್ ಕಾಲೇಜುಗಳ ಪ್ರಮುಖರಾದ ಡಾಕ್ಟರ್ ಮಹೇಶ್ ತೊಂಡಾರೆ, ವಸೀಂ ಉಲ್ಲಾಹಕ್, ಪ್ರಕಾಶ್ ಮಹಿಮಾಕರ್, ಮಹಮ್ಮದ್ ಮಜೀರುದ್ದೀನ್, ಅಭಿಲಾಷ್, ಮಹಮ್ಮದ್ ಫಾರೂಕ್ ಹಾಗೂ ಇತರರು ಇದ್ದರು. पीछे से आप ज्वाइन हो जाओ, पानी मांग लाइन।
ನಾವು ಪೂರ್ವವಾಗಿ ಕೇಳಿಕೊಳ್ತೇನೆ, ಶಾಂತತೆ ಶಿಸ್ತನ್ನ ಕಾಪಾಡಿಕೊಂಡು ನಾವು ಮುಂದೆ ಹೋಗಬೇಕು. ಅಂಗದಾನ ರಕ್ಷಬೇಡ ಒಂದು ನಾವು ಸತ್ತ ನಂತರ ನಮ್ಮ ಅಂಗಾಂಗಗಳನ್ನ ದಾನ ಮಾಡಬೇಕು, ಅದರಿಂದ ಸಮಾಜಕ್ಕೆ ಒಳ್ಳೇದಾಗ್ತಕ್ಕಂಥದ್ರ ಜೊತೆಗೆ ನಾವಿದ್ದು ಸಾಯ್ತಕ್ಕಂಥದ್ದು ಇದೇನೋ ಡ್ರಗ್ಸ್ ಅಂತಕ್ಕಂಥದ್ದು ಈ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ, ಸುಮ್ಮನೆ ಉದಾಹರಣೆ ಹೇಳಲಿಕ್ಕೆ ಕಳೆದ 10 ವರ್ಷದಲ್ಲಿ ಸುಮಾರು 1,07,000 ಯುವಕರು, ಕಳೆದ 10 ವರ್ಷದಲ್ಲಿ 1,07,000 ಯುವಕರು ಸೂಸೈಡ್ನಲ್ಲಿ ನಾವು ಕಳ್ಕೊಂಡಿದ್ದೇವೆ. ಅದಕ್ಕೆ ನಾನಾ ಕಾರಣಗಳಿದಾವೆ, ಬರೀ ಕೇವಲ ಡ್ರಗ್ಸ್ ಅಂತಲ್ಲ, ಅದರಲ್ಲಿ ಡ್ರಗ್ಸಿನ ಪಾತ್ರ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಣ್ತಾ ಇದೆ. ವೈ ಶುಡ್ ವಿ ಸೇ ನೋ ಟು ಡ್ರಗ್ಸ್ ಅಂತಕ್ಕಂಥದ್ದು ನಾನೇನು ಬಹಳ ಜಾಸ್ತಿಯಾಗಿ ನಿಮಗೆ ಇವತ್ತು ಎಕ್ಸ್ಪ್ಲನೇಷನ್ ಮಾಡಕ್ಕೆ ಹೋಗುದಿಲ್ಲ. ಇವತ್ತು ಈ ದೇಶದಲ್ಲಿ ನಾನಾ ರೀತಿಯಾದಂಥ ಡ್ರಗ್ಸ್ ಇದೆ. ಒಂದು ಫಾರ್ಮಾಸ್ಯೂಟಿಕಲ್ಸ್ ಇಂಡಸ್ಟ್ರಿಯಿಂದ ಡ್ರಗ್ಸ್ ಬರ್ತಕ್ಕಂಥದ್ದು, ಸಿಂಥೆಟಿಕ್ ಡ್ರಗ್ಸ್ ಇದೆ, ಎಕ್ಸ್ಟಸಿ ಟ್ಯಾಬ್ಲೆಟ್ ಅಂತಕ್ಕಂಥದ್ದು ಒಂದು ಡ್ರಗ್ ಇದೆ, ಕೋಕೇನ್ ಇದೆ, ಕ್ಯಾನಬಿಸ್ ಇದೆ, ಹೀರೋಯಿನ್ ಅಂತ ಒಂದು ಡ್ರಗ್ ಇದೆ. ಇಂಥ ಹಲವಾರು ಡ್ರಗ್ಸ್ಗಳು ಈ ದೇಶದಲ್ಲಿ ಕಾಡ್ತಾ ಇದ್ದಾವೆ. Perhaps for the sake of just an information, I would like to share with you.
In recent days in Andaman Nicobar, worth of 36,000 crores drugs were seized. Likewise in Mundra Port, more than 3,000 kilos, that is 3 tons of drugs, an amount of 21,000 crores of worth of drugs was seized. Likewise in Mumbai, till today more than 21,000 of worth of drugs has been seized. Likewise, I'm giving the statistics only among the ports. Inside cities, drug trafficking ಆಗ್ತಕ್ಕಂಥದ್ದು ಹೋಗ್ತಾ ಹೋದ್ರೆ the list is so much more, it is more than 1 lakh crore, which is only seized and found. ಬೀದರ್ ತಾಲೂಕಿನ ಅಂದೂರಿನಲ್ಲಿ ನಡೆದ ಬೌದ್ಧ ಸಮಾವೇಶದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿದ್ದರು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭರವಸೆ ಬೌದ್ಧ ಸಾಂಸ್ಕೃತಿಕ ಭವನಕ್ಕೆ ರೂಪಾಯಿ 10 ಕೋಟಿ ಅನುದಾನ, ಅಂದೂರಿನಲ್ಲಿ ಬೌದ್ಧ ಸಾಂಸ್ಕೃತಿಕ ಭವನ ನಿರ್ಮಾಣಕ್ಕೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ರೂಪಾಯಿ 10 ಕೋಟಿ ಅನುದಾನ ಒದಗಿಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭರವಸೆ ನೀಡಿದ್ದರು. ತಾಲೂಕಿನ ಅಂದೂರಿನ ಬೌದ್ಧ ವಿಹಾರದಲ್ಲಿ ನಡೆದ ಬೌದ್ಧ ಸಮ್ಮೇಳನ ಹಾಗೂ ಆನಂದ ಬೋಧಿ ಬೌದ್ಧ ಮಹಾಸೂಕ್ತದ 12ನೇ ವಾರ್ಷಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದ್ದರು. ಎಲ್ಲರೊಂದಿಗೆ ಚರ್ಚಿಸಿ ಕಲಬುರಗಿ ಅಥವಾ ಉದ್ಗೀರ್ ಮಾದರಿಯಲ್ಲಿ ಭವನ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದ್ದರು. ಬೌದ್ಧ ವಿಹಾರದ ಅಭಿವೃದ್ಧಿಗೆ ಸಾಧ್ಯವಾದ ಎಲ್ಲ ನೆರವು ನೀಡಲಾಗುವುದು ಎಂದು ಹೇಳಿದ್ದರು. ಗೌತಮ್ ಬುದ್ಧರ ತತ್ವಗಳ ಪಾಲನೆಯಿಂದ ಜೀವನದಲ್ಲಿ ಶಾಂತಿ ನೆಮ್ಮದಿ ದೊರೆಯುತ್ತದೆ ಎಂದು ತಿಳಿಸಿದ್ದರು. ಪೌರಾಡಳಿತ ಹಾಗೂ ಹಜ್ ಸಚಿವ ರಹೀಂ ಖಾನ್ ಮಾತನಾಡಿದ್ದರು. ಬಂತೆ ದಮ್ಮಾನಿಂದ ಸಾನ್ನಿಧ್ಯ ವಹಿಸಿದ್ದರು. ಬಂತೆ ಜ್ಞಾನ್ ಸಾಗರ್, ಬಂತೆ ಸಂಘರಕಿತ್, ಬಂತೆ ಜ್ಞಾನ್ ಪ್ರಕಾಶ್, ಬೀದರ್ ಮಹಾನಗರ ಪಾಲಿಕೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಕಾಂಗ್ರೆಸ್ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ವಿನೋದ್ ಕುಮಾರ್ ಅಪ್ಪೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಸದಸ್ಯರು ಹಾಗೂ ಗಣ್ಯರು ಹಾಜರಿದ್ದರು. ಬೌದ್ಧ ಉಪಾಸಕ ಉಪಾಸಕಿಯರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಕ್ಯಾಂಡಲ್ ಕೊಡಿ ಹಚ್ಚಿ ಎಲ್ಲ
ಅದ್ರ ಮೇಲೆ ಕ್ಲೋತ್ ಹಾಕಿ. ಸನ್ಮಾನ್ಯರಾದಂಥ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ನಮ್ಮ ಈ ಕ್ಷೇತ್ರದ ಶಾಸಕರು ಇವರು ಆಗಮಿಸಿ ಎಲ್ಲ ಜನರಿಗೆ ಸಂತೋಷವನ್ನು ಕೊಟ್ಟಿದ್ದಾರೆ. ಮತ್ತು ಇವರು ಶಾಸಕರಾದ ನಂತರ ನಮ್ಮಲ್ಲಿ ಹೇಮಸ್ ಲೈಟಿನ ಒಂದು ಅವಶ್ಯಕತೆ ಇತ್ತು, ಅದನ್ನು ತಕ್ಷಣ ಮಾಡಿದ್ದಾರೆ. ಆಮೇಲೆ ಕಂಪೌಂಡ್ ಕಟ್ಟೋ ಸಲುವಾಗಿ ಮೊದಲು ಇವರು ತಾಯರು ಬಂದಿದ್ದರು. ಹೋದ ಸಲ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದು ಮಾಡಿದಂಥ ಸ್ಥಳ, ಅಭ್ಯಾಸ ಮಾಡಿದಂಥ ಸ್ಥಳ ಲಂಡನ್ದಲ್ಲಿ ಹೋಗಿದ್ದರು. ಆ ಸಮಯದಲ್ಲಿ ಇವರು ಇರಲಿಲ್ಲ. ಇವರು ತಾಯರು ಬಂದಿದ್ದರು, ಅವ್ರಿಗೊಂದು ಕಂಪೌಂಡ್ ಕಟ್ಟಿಸ್ಬಿಡ್ಬೇಕಂತ ಅವ್ರ ಬಗ್ಗೆ ಡಿಮ್ಯಾಂಡ್ ಇಕ್ಕಿದ್ದೇವೆ. ಬಂದ ನಂತರ ಸಾಹೇಬರು ಶೈಲೇಂದ್ರ ಬೆಲ್ದಾಳೆ ಸಾಹೇಬರು ಅದಕ್ಕೆ ಗಮನ ಕೊಟ್ಟು ಅವ್ರ ಉದ್ದೇಶ ಹಾಕ್ಕೊಂಡು 15 ಲಕ್ಷ ರೂಪಾಯಿ ಈಗಾಗಲೇ ಅವರು ಮಂಜೂರು ಮಾಡಿದ್ದಾರೆ. ಕೆಲವು ದಿವಸಗಳಲ್ಲಿ ಅದನ್ನು ಪ್ರಾರಂಭ ಮಾಡ್ತಾರೆ. ಆಮೇಲೆ ಅವತ್ತಿನ ದಿವಸ ನಾವೆಲ್ಲ ಅಡಿಗಳ ಸಮಾರಂಭ ಮತ್ತು ಅದು ಇನಾಗ್ರೇಷನ್ ಮಾಡೋ ಸಮಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಇವರ ಒಂದು ಸೇವೆಯನ್ನು ಎಲ್ಲ ಜನರಿಗೆ ತೋರಿಸುವಂಥ ಕೆಲಸ ಮಾಡುತ್ತೇವೆ. ಅದನ್ನು ಲಘು ಮಾಡಿ ಸಾಹೇಬರು ಮಾಡಬೇಕಂಥೇಳಿ ನಾವು ಇದು ಮಾಡ್ತೇವೆ ಮತ್ತು ಅವ್ರು ಮಾಡ್ತಾರೆ. ಅದನ್ನು ಇದೇ ರೀತಿಗೆ ಅವರು ಒಳ್ಳೆಯ ಸೇವೆ ಮಾಡ್ತಾ ಇರಲಿ. ಅವ್ರ ತಾಯಿ ತಂದೆ ಆಶೀರ್ವಾದಗಳಿಂದ, ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದಗಳಿಂದ ಸದಾ ಶಾಸಕರಾಗಿ ಮತ್ತು ಎಲ್ಲ ದೊಡ್ಡ ಸಂಸತ್ ಸದಸ್ಯರಾಗಿರಲಿ, ಮಂತ್ರಿಗಳಾಗಿರಲಿ ಮುಂದುವರಿತಾ ಹೋಗಲಿ ಮತ್ತು ಇಲ್ಲಿಂದ ಅಭಿವೃದ್ಧಿ ಮಾಡಲಿ ಅಂಥೇಳಿ ನಾವು ಸಂದರ್ಭದಲ್ಲಿ ಹೇಳಿ ನಾವು ಸಂತೋಷವನ್ನು ವ್ಯಕ್ತಪಡಿಸ್ತೇವೆ. 12ನೇ ಬೌದ್ಧ ಧರ್ಮ ಪರಿಷತ್ನ ಇವತ್ತಿನ ಈ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜೊತೆಗಿದ್ದ ಪೂಜ್ಯ ಬಂತೇಜಿಯವರ ಪಾದಕ್ಕೆ ನಮಸ್ಕರಿಸಿ, ಇಲ್ಲಿದ್ದಂಥ ಎಲ್ಲರಿಗೆ ನಮಸ್ಕರಿಸುತ್ತಾ, ಇವತ್ತು 84,000 ಏನಾಗ ಬೌದ್ಧ ಮಂದಿರಗಳು ನಿರ್ಮಾಣ ಆಗಿ ಅದರ ಸ್ವಸ್ಥವಾಗಿ 84 ಇವತ್ತು ದೀಪವನ್ನು ಪ್ರಜ್ವಲಗೊಳಿಸಲಾಯಿತು. ಪೂಜೆ ಎಲ್ಲ ಬಂತೇಜಿಯವರು ದೇಶ ವಿದೇಶದಿಂದ ಬಂದಂಥ ಬಂತೇಜಿಯವರ ನೇತೃತ್ವದಲ್ಲಿ ಅವರ ಅಮೃತಸ್ಥಲಿಂದ ನೆರವೇರಿತು. ಮತ್ತು ಮುಂದೆ ಕೂಡ ನಮ್ಮ ಭಾಗದ ಇಡೀ ಬೀದರ್ ಜಿಲ್ಲೆ ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಜಿಯವರ, ಬಸವಣ್ಣವರ ಹಾಗೂ ಭಗವಾನ್ ಬುದ್ಧನವರ ಅನ್ವಯಿಗಳು ಎಲ್ಲರೂ ಇಲ್ಲಿ ಬಂದು ಕಣ್ಣು ತುಂಬಿಕೊಂಡಿದ್ರು. ಅದಕ್ಕೆ ಹಿಂಗೆ ಬರ್ತಾ ಇರಬೇಕು. ಎಲ್ಲ ಸಮಾಜದವ್ರು ಬಂದ ಒಗ್ಗಟ್ಟಾಗಿ ಎಲ್ಲ ಧರ್ಮದ ಆಚರಣೆ ನಾವೆಲ್ಲ ಪಾಲ್ಗೊಳ್ಬೇಕು. ಅಣದೂರು ಗ್ರಾಮ ಅಂದರೆ ಇದು ಭಾಳ ವಿಶೇಷವಾಗಿ ಒಂದು ಬೌದ್ಧ ನಗರ ಅಂತ ಹಾಗೆ ಪರಿವರ್ತನೆ ಹೆಂಗೆ ಗುಲ್ಬರ್ಗದಲ್ಲಿದೆ, ಹಂಗೆ ಬೀದರ್ ಜಿಲ್ಲೆಯಲ್ಲಿ ಅಣದೂರು ಅಂದರೆ ಆ ಟೈಪ್ ಒಂದು ಬೌದ್ಧ ನಗರ, ಬೌದ್ಧ ಒಂದು ದೇವಸ್ಥಾನಗಳು ಇಲ್ಲೆಲ್ಲ ಮುಂದಿನಿಂದಲೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಗ್ರಾಮನೇ, ಈ ಏರಿಯಾನೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಎಲ್ಲರೂ ಸಹಕಾರ ಬೇಕು. ಪೂಜ್ಯ ಬಂತೇಜಿಯವರ ಆಶೀರ್ವಾದ ನಮ್ಮ ಮೇಲೆ, ನಾಡಿನ ಮೇಲೆ, ಈ ಕ್ಷೇತ್ರ ಮೇಲೆ, ಎಲ್ಲರ ಮೇಲೆ ಇರಲಿ ಅಂತ ಭಗವಾನ್ ಬುದ್ಧನ ಹತ್ರ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಭಗವಾನ್ ಬುದ್ಧರು ಅವ್ರ ಶಾಂತಿ ಸಂದೇಶ, ಶಾಂತಿ ದೂತರು. ನಮ್ಮಲ್ಲಿದ್ದಂಥ ಅಹಂಕಾರ, ಸಿಟ್ಟು, ಹೊಟ್ಟೆ ಕಿಚ್ಚು ಇವೆಲ್ಲ ಬಿಟ್ಟು ಓಡಾಡಬೇಕು, ಎಲ್ಲರಿಗೂ ಒಳ್ಳೇದು ಮಾಡಬೇಕಂತೆ ಅವ್ರು ಇಡೀ ಜಗತ್ತಿಗೆ ತಮ್ಮ ಬೋಧನೆಯನ್ನು ಸಾರಿದರು. ಅದು ಅನುವಾಗಿ ನಾವೆಲ್ಲರೂ ಒಳ್ಳೆ ಕೆಲಸ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಂದು ನಾವು ಆಣದೂರು ಬುದ್ಧವಿಹಾರದಲ್ಲಿದ್ದೀವಿ. ಇವತ್ತು ಒಂದು ಆಣದೂರು ಬುದ್ಧವಿಹಾರದಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದ ಬೌದ್ಧ ಸಮ್ಮೇಳನವನ್ನು ನಡೆದಿದೆ. ಈ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಯಾಗಿ ಸನ್ಮಾನ್ಯ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಬಿ ಖಂಡ್ರೆ ಸಾಹೇಬರು ಬಂದಿದ್ದರು. ಅದೇ ರೀತಿ ನಮ್ಮ ಪ್ರೌಢಾಡಳಿತ ಸಚಿವರಾದಂಥ ರಹೀಮ್ ಖಾನ್ ಸಾಹೇಬರು ಬಂದಿದ್ದರು. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ನಮ್ಮ ಬಂತೇಜಿಯವರು ಹಾಗೂ ಊರಿನ ಎಲ್ಲ ನಮ್ಮ ಸಮಸ್ತ ಉಪಾಸಕ ಹಾಗೂ ಉಪಾಸಕಿಯರಿಗೆ ಎಲ್ಲರೂ ಈ ದಿನ ಪಾಲ್ಗೊಂಡಿದ್ದರು. ಇದೇ ರೀತಿ ಈ ದಿನ ನಮ್ಮ ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆ ಸಾಹೇಬರು ಅವರು KKRDB ಅನುದಾನದಲ್ಲಿ 10 ಕೋಟಿ ಅನುದಾನವನ್ನು ಘೋಷಿಸಿದ್ದಾರೆ. ಯಾಕಂದರೆ ಇಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಗುಲ್ಬರ್ಗ ಅಥವಾ ಉದ್ಗೀರ್ ಮಾಡೆಲ್ ರೂಪದಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಬುದ್ಧವಿಹಾರವನ್ನು ನಿರ್ಮಿಸಬೇಕಂತೇಳಿ ಒಂದು ಪರಿಕಲ್ಪನೆ ಇದೆ. ಮುಂದಿನ ದಿನಗಳಲ್ಲಿ ಭಾಳಷ್ಟು ಬೇಗನೆ ಇಲ್ಲೊಂದು 10 ಕೋಟಿಯ ಒಂದು ಭವ್ಯವಾದ ಒಂದು ಬೌದ್ಧ ವಿಹಾರವನ್ನು ಉದ್ಘಾಟನಾ ಕಾರ್ಯಕ್ರಮ ಆಗುತ್ತೆ. ಅದಕ್ಕೋಸ್ಕರ ನಾವು ನಮ್ಮ ಎಲ್ಲರೂ ನಮ್ಮ ಈ ನನ್ನ ಅಣ್ಣತಮ್ಮರು ಹಾಗೂ ನಮ್ಮ ಬೌದ್ಧ ಉಪಾಸಕರ ವತಿಯಿಂದ ನಮ್ಮ ಈಶ್ವರ್ ಬಿ ಖಂಡ್ರೆ ಸಾಹೇಬರಿಗೆ ತುಂಬ ಹೃದಯದಿಂದ ನಾವು ಧನ್ಯವಾದವನ್ನು ವ್ಯಕ್ತಪಡಿಸ್ತೀವಿ. ಅದೇ ರೀತಿ ರಹೀಮ್ ಖಾನ್ ಸಾಹೇಬರಿಗೂ ನಾವು ಧನ್ಯವಾದವನ್ನು ವ್ಯಕ್ತಪಡಿಸ್ತೀವಿ. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಒಬ್ಬ ಭಾರತೀಯ ಬ್ಯಾರಿಸ್ಟರ್, ಶಿಕ್ಷಣ ತಜ್ಞ ಹಾಗೂ ಅಪ್ಪಟ ರಾಷ್ಟ್ರಭಕ್ತರಾಗಿದ್ದರು. ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನ ನೀಡುವುದು ಪ್ರಬಲವಾಗಿ ವಿರೋಧಿಸಿ ಅಖಂಡ ಭಾರತ ಕನಸು ಕಂಡವರು ಎಂದು ಸಂಸ್ಕೃತಿ ಚಿಂತಕಿ ಉಲ್ಲಾಸಿನಿ ವಿಕ್ರಮ್ ಉಧಾಳೆ ತಿಳಿಸಿದ್ದರು.
ನಗರದ ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಸಂಸ್ಕೃತಿ ಮಂತ್ರಾಲಯ ನವದೆಹಲಿ, ಕರ್ನಾಟಕ ಜಾನಪದ ಪರಿಷತ್ತು ಬೀದರ್ ಮಹಿಳಾ ಘಟಕದ ವತಿಯಿಂದ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮ ಶತಮಾನೋತ್ಸವ ಪ್ರಯುಕ್ತ ಆಯೋಜಿಸಿದ ರಂಗೋಲಿ ಹಾಗೂ ಚಿತ್ರಕಲೆ ಸ್ಪರ್ಧೆ ಉದ್ಘಾಟಿಸಿ ಮಾತನಾಡಿದ್ದರು. ಮುಖರ್ಜಿಯವರು ಒಬ್ಬ ಶ್ರೇಷ್ಠ ರಾಜಕಾರಣಿ, ಶಿಕ್ಷಣ ತಜ್ಞ, ನ್ಯಾಯವಾದಿಯಾಗಿದ್ದರು. ಇಂದು ಅವರ ಸ್ಮರಣೆಯ ಪ್ರತೀಕವಾಗಿ ರಂಗೋಲಿ ಸ್ಪರ್ಧೆ, ಚಿತ್ರಕಲಾ ಪ್ರದರ್ಶನ ಆಯೋಜಿಸಿ ವಿದ್ಯಾರ್ಥಿಗಳಿಗೆ ಹುರಿದುಂಬಿಸುತ್ತಿರುವುದು ಸಂತಸ ತಂದಿದೆ. ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಅವರ ಸಮಾಜಮುಖಿ ಕಾರ್ಯ ಅಭಿನಂದನೀಯ ಎಂದರು. ಪೀಪಲ್ಸ್ ಫೌಂಡೇಶನ್ ಅಧ್ಯಕ್ಷೆ ಲುಂಬಿನಿ ಗೌತಮ್ ಮಾತನಾಡಿ, ಚಿಕ್ಕಂದಿನಿಂದಲೇ ರಾಷ್ಟ್ರವಾದಿ ಚಳವಳಿಗಳಿಂದ ಪ್ರಭಾವಿತರಾದ ಮುಖರ್ಜಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡು ರಾಷ್ಟ್ರಭಕ್ತಿಯನ್ನ ಮೆರೆದು ಇಂದಿನ ಯುವ ಪೀಳಿಗೆಗೆ ಆದರ್ಶಪ್ರಾಯರಾಗಿದ್ದಾರೆ ಎಂದು ತಿಳಿಸಿದ್ದರು. ಅಧ್ಯಕ್ಷತೆ ವಹಿಸಿದ ಅಕ್ಕ ಮಹಾದೇವಿ ಮಹಿಳಾ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷೆ ಡಾಕ್ಟರ್ ಸಾವಿತ್ರಿಬಾಯಿ ಹೆಬ್ಬಾಳೆ ಮಾತನಾಡಿ, ರಂಗೋಲಿ ಹಾಗೂ ಚಿತ್ರಕಲೆ ಸ್ಪರ್ಧೆಗಳು ಸಮಾಜದಲ್ಲಿ ಐಕ್ಯತೆ ಮೂಡಿಸುತ್ತವೆ, ಧನಾತ್ಮಕ ಶಕ್ತಿ ವೃದ್ಧಿಸುವುದರ ಜೊತೆಗೆ ಯುವಕ ಯುವತಿಯರಲ್ಲಿ ಉತ್ಸಾಹ ಇಮ್ಮಡಿಗೊಳಿಸುತ್ತವೆ. ಚಿತ್ರಕಲೆಗಳು ಹೃದಯಕ್ಕೆ ನೇರವಾಗಿ ಮಾತನಾಡುವ ಭಾಷೆಗಳಾಗಿವೆ. ಇದರಿಂದ ಕೌಶಲ್ಯ ವೃದ್ಧಿಯಾಗುತ್ತದೆ ಎಂದರು. ಇದೇ ವೇಳೆ ಕಲಾವಿದೆ ಪ್ರಿಯಾಂಕಾ ಶ್ರೀಗುರು ಗಾಯನ ನಡೆಸಿಕೊಟ್ಟರು. ವೇದಿಕೆ ಮೇಲೆ ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ಚಿತ್ರಕಲಾವಿದೆ ಮಹೇಶ್ವರಿ ಪಾಂಚಾಳ್, ಚಿತ್ರಕಲಾ ಶಿಕ್ಷಕ ಯೋಗೇಶ್ ಮಠದ್, ಸಂಗೀತ ಧನುಗೆ, ನಿಜಲಿಂಗಪ್ಪ ತಗಾರೆ ಉಪಸ್ಥಿತರಿದ್ದರು. ಮಲ್ಲಮ್ಮ ಸಂತಾಜಿ ಸ್ವಾಗತಿಸಿದರು. ಡಾಕ್ಟರ್ ಸುನೀತಾ ಕೂಡ್ಲಿಕರ್ ನಿರೂಪಿಸಿದ್ದರು. ಸ್ಮಿತಾ ಕೋರೆ ವಂದಿಸಿದ್ದರು. ಇದೇ ವೇಳೆ ರಂಗೋಲಿ ಹಾಗೂ ಚಿತ್ರಕಲಾ ಸ್ಪರ್ಧೆಗೆ ಚಾಲನೆ ನೀಡಲಾಯಿತು. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಎಸ್ಬಿ ಕುಚ್ಚಬಾಳ, ಶಿವಶರಣಪ್ಪ, ಗಣೇಶ್ಪುರ್, ಮಹಾರುದ್ರ ಡಾಕುಳಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರ ಬಗ್ಗೆದಲ್ಲಿ ಎಷ್ಟು ಹೇಳಿದ್ರು ಅಷ್ಟು ಕಮ್ಮಿನೇ ಇದೆ. ಅವ್ರದ್ದು ಬಲಿದಾನಗಳಂದರೆ ಅವ್ರು 23 ವರ್ಷದರೆ ಅವ್ರದ್ದು LLB ಮುಗಿಸ್ಬಿಟ್ಟು ಅವ್ರು ಸತತವಾಗಿ ಕಾರ್ಯಕ್ರಮಗಳಂದರೆ ಎಲ್ಲದರಲ್ಲಿ ಆ್ಯಕ್ಟಿವ್ ಆಗಿದ್ದರು. ಎಲ್ಲದರಲ್ಲಿ ಆ್ಯಕ್ಟಿವ್ ಹೆಂಗಿದ್ರು ಅಂದರೆ ಇವಾಗ ನಮ್ಮ ರಾಜ್ಕುಮಾರ್ ಅಣ್ಣವರು ಹೆಂಗೆ ಎಲ್ರಿಗೂ ವೇದಿಕೆ ಕೊಡ್ತಾ ಇದ್ದಾರಲ್ಲ, ಸೊ ಆ ಟೈಮಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಅದೇ ಥರ ಎಲ್ಲದರಲ್ಲಿ ಪಾರ್ಟಿಸಿಪೇಟ್ ಆಗ್ತಿದ್ರು. ಎಲ್ಲದರಲ್ಲಿ ಮುನ್ನಡೆ ಇತ್ತು ಅವ್ರದ್ದು. ಅವ್ರಿಗೆ ಎಷ್ಟು ಜನ ಕಾಲು ಹಿಡಿದು ಎಳಿಬೇಕಂದ್ರೂ ಅವ್ರಿಗೆ ಅದು ಸೋಲು ಅನ್ನೋದು ಸಿಗಲೇ ಇಲ್ಲ. ಅವ್ರ ಬಲಿದಾನ ಹೆಂಗಿದೆ ಅಂದರೆ ಅವ್ರ ಬಲಿದಾನ ಇವತ್ತು ಎಲ್ರಿಗೊಂದು ಮೆಸೇಜ್. ಅವ್ರ ಬಲಿದಾನ ಅಂದರೆ ಹೇಳೋಕ್ಕಾಗಲ್ಲ ಅವ್ರ ಬಗ್ಗೆದಲ್ಲಿ. ಅಷ್ಟೊಂದು ಅವ್ರದ್ದು ತುಂಬ ಹೇಳಬೇಕಂದ್ರೆ ನಮಗೆ ಆ್ಯಕ್ಚುಲಿ ಸಮಯ ತುಂಬ ಬೇಕಾಗುತ್ತೆ. ಅದ್ರ ಸಂಬಂಧ ನಾನು ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಪಕ್ಷ ಅನ್ನೋದಕ್ಕಿಂತ ಇಂಪಾರ್ಟೆಂಟು ಅವ್ರದ್ದು ಕಷ್ಟ, ಅವ್ರದ್ದು ಬಲಿದಾನಗಳು, ಅವ್ರು ಮಾಡಿದ ಕೆಲಸಗಳು ಎಲ್ಲರಿಗೆ ಒಂದು ಮಾದರಿಯಾಗಿ ಹೆಂಗಿದೆ ಅಂದರೆ ಅವ್ರ ಬಗ್ಗೆದಲ್ಲಿ ಎಷ್ಟು ಹೇಳಿದ್ರೂ ಕಡಿಮೆ ಇದೆ. ಅವ್ರು ಅಷ್ಟೊಂದು ನಮ್ಮ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರ ಬಗ್ಗೆದಲ್ಲಿ ಇವಾಗ 2 ಮಾತು ಹೇಳಿದ್ದಾರೆ ಅಂದರೆ ಇವಾಗ ಎಲ್ಲರೂ ವೇದಿಕೆ ಮೇಲೆ ಎಲ್ಲರೂ ವಿಸ್ತಾರವಾಗಿ ತಿಳಿಸಿದ್ದಾರೆ. ಆ ವಿಸ್ತಾರವಾಗಿ ತಿಳಿಸ್ಬೇಕಂದ್ರೆ ಅವ್ರ ಬಗ್ಗೆದಲ್ಲಿ ತುಂಬ ಸ್ಟಡಿ ಮಾಡಬೇಕಾಗುತ್ತೆ. ಇಷ್ಟು ಸ್ಟಡಿ ಮಾಡಬೇಕಾಗುತ್ತೆ. ಅದು ಎಷ್ಟು ಸ್ಟಡಿ ಮಾಡಿದ್ರೂ ಪೂರ್ತಿ ಜೀವನ ಸಾಕಾಗಲ್ಲ ನಮಗೆ. ಅಷ್ಟೊಂದು ನಮ್ಮ ಶ್ಯಾಮ್ ಪ್ರಸಾದ್ ಮುಖರ್ಜಿಯವ್ರ ಬಗ್ಗೆದಲ್ಲಿ ನಂದು 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರದ 125ನೇ ಜನ್ಮ ದಿನಾಚರಣೆಯ ಇಲ್ಲಿ ಆಚರಿಸಲಾಗುತ್ತಾ ಇದೆ. ಇಲ್ಲಿ ಇವತ್ತು ರಂಗೋಲಿ ಕಾಂಪಿಟೇಷನ್ ಎಲ್ಲ ಬಹಳಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ರಾಜ್ಕುಮಾರ್ ಹೆಬ್ಬಾಳೆ ಸರ್ ಇಲ್ಲಿ ಎಲ್ಲ ಇದು ಕಾಂಪಿಟೇಷನ್ಸ್ ಪಾಲ್ಗೊಳ್ಳಿ ಎಲ್ಲ ಮಕ್ಕಳಿಗೆ ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ತುಂಬ ತುಂಬ ಧನ್ಯವಾದ ಹೇಳ್ತೀನಿ. ಮತ್ತು ಎಲ್ಲ ಯಾರ್ಯಾರು ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರು ಎಲ್ಲ ಮಕ್ಕಳಿಗೆ ತುಂಬ ತುಂಬ ಶುಭಾಶಯಗಳು ಹೇಳ್ತೀನಿ. ಧನ್ಯವಾದಗಳು. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ 125ನೇ ಜನ್ಮ ಶತಮಾನೋತ್ಸವ ನಿಮಿತ್ತ ಇಂದು ವಿಶೇಷವಾಗಿ ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾ ಹಾಗೂ ತಾಲೂಕಾ ಮಹಿಳಾ ಘಟಕದ ವತಿಯಿಂದ ಇವರ ಜನ್ಮ ಶತಮಾನೋತ್ಸವ ನಿಮಿತ್ತ ರಂಗೋಲಿ ಹಾಗೂ ಚಿತ್ರಕಲಾ ಸ್ಪರ್ಧೆಯನ್ನು ಈ ಒಂದು ಸಭಾಂಗಣದಲ್ಲಿ ಆಯೋಜನೆಯನ್ನು ಮಾಡಿದ್ದೇವೆ. ಈಗಾಗಲೇ ಈ ಒಂದು ರಂಗೋಲಿ ಹಾಗೂ ಚಿತ್ರಕಲಾ ಸ್ಪರ್ಧೆ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ನಮ್ಮ ಸಂಸ್ಕೃತಿ ಚಿಂತಕರಾಗಿರುವಂಥ ಶ್ರೀಮತಿ ಉಲ್ಲಾಸಿನಿ ಮುದಾಳೆ ಮೇಡಮ್ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಬೀದರ್ ಜಿಲ್ಲೆಯ ಹೆಸರಾಂತ ಸಂಗೀತಗಾರರಾಗಿರುವಂಥ ಶ್ರೀಮತಿ ಪ್ರಿಯಾಂಕಾ ಶ್ರೀಗುರು ಅವರು,
ಜಿಲ್ಲಾ BJP ಕಾರ್ಯದರ್ಶಿಗಳಾಗಿರುವಂಥ ಶ್ರೀಮತಿ ಲುಂಬಿಣಿ ಗೌತಮ್ ಅವರು, ಜೊತೆಗೆ ನಮ್ಮ ರಂಗೋಲಿ ಎಕ್ಸ್ಪರ್ಟ್ ಆಗಿರುವಂಥ ಪಾಂಚಾಳ್ ಮೇಡಮ್ ಅವರು, ಸುನೀತಾ ದುನಿಗೆ ಮೇಡಮ್ ಅವರು, ಯೋಗೇಶ್ ಮಠದವರು ಸೇರಿದಂತೆ ನಮ್ಮ ಜಾನಪದ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ಈ ಒಂದು ಶಿಬಿರದಲ್ಲಿ ನಮ್ಮ ಬೀದರ್ ಜಿಲ್ಲೆಯ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಂಗೋಲಿ ಹಾಗೂ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಮೊದಲನೇ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ರಂಗೋಲಿ ಹಾಗೂ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಶಿಬಿರಾರ್ಥಿಗಳಿಗೆ ನಾವು ಮೊದಲನೇ ಹಾಗೂ ದ್ವಿತೀಯ ಸ್ಥಾನವನ್ನು ತೆಗೆದು ಅವರಿಗೆ 18ನೇ ತಾರೀಕು ನಾವು ಇದೇ ಒಂದು ವೇದಿಕೆಯಲ್ಲಿ ಗೌರವ ಸನ್ಮಾನವನ್ನು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಹೀಗಾಗಿ ನಾಳೆ ಈ ಒಂದು ಜನ್ಮ ಶತಮಾನೋತ್ಸವ ನಿಮಿತ್ತ ನಾವು ವಿಶೇಷ ಉಪನ್ಯಾಸ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಈ ಒಂದು ಕವಿಗೋಷ್ಠಿಯಲ್ಲಿ ನಮ್ಮ ಗಡಿ ಬೀದರ್ ಜಿಲ್ಲೆಯ 21 ಕವಿಗಳು ಈ ನಮ್ಮ ಶ್ಯಾಮ್ ಮುಖರ್ಜಿ ಸರ್ ಅವರ ಕುರಿತು ಕವನ ವಾಚನವನ್ನು ಮಾಡಲಿದ್ದಾರೆ. ಸರಸ್ವತಿ ವಿಕಾಸ ಸಮಿತಿಯ ಉಪಾಧ್ಯಕ್ಷರಾಗಿರುವಂಥ ನಾಗೇಶ್ ರೆಡ್ಡಿ ಸರ್ ಅವರು ವಿಶೇಷ ಉಪನ್ಯಾಸವನ್ನು ನಾಳೆ ಮಾಡಲಿದ್ದಾರೆ. ಅದೇ ರೀತಿ ನಾವು 18ನೇ ತಾರೀಕು ಅಂದರೆ ನಾಡಿದ್ದು ಇದೇ ಒಂದು ವೇದಿಕೆಯಲ್ಲಿ ಇವರ ಜನ್ಮ ಶತಮಾನೋತ್ಸವ ನಿಮಿತ್ತ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಆ ಒಂದು ಉತ್ಸವದಲ್ಲಿ ನಮ್ಮ ಗಡಿ ಬೀದರ್ ಜಿಲ್ಲೆಯ ಸುಮಾರು 9 ಹೆಸರಾಂತ ಕಲಾ ತಂಡಗಳು ಈ ಒಂದು ವೇದಿಕೆಯಲ್ಲಿ ಪ್ರದರ್ಶನ ಮಾಡೋರಿದ್ದಾರೆ. ಹೀಗಾಗಿ ನಮ್ಮ ಸಮಸ್ತ ಬೀದರ್ ಜಿಲ್ಲೆಯ ಎಲ್ಲ ನಾಗರಿಕರಲ್ಲಿ ಮನವಿಯನ್ನು ಮಾಡ್ತೇನೆ, ನಾಳೆ ಮತ್ತು ನಾಡಿದ್ದು ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಸಂಪನ್ನಗೊಳಿಸಬೇಕಂತ ಹೇಳಿ ನಾವು ಒಂದು ಆಯೋಜನಾ ಸಮಿತಿ ಪರವಾಗಿ ಜೊತೆಗೆ ನಮ್ಮ ಜಾನಪದ ಪರಿಷತ್ತಿನ ಮೂಲಕ ತಮಗೆ ಮನವಿಯನ್ನು ಮಾಡ್ತೇನೆ. ಧನ್ಯವಾದ. ಬೀದರ್ ನಗರದ ಚಿದ್ರಿ ರಸ್ತೆಯಲ್ಲಿರುವ ಹನುಮಾನ್ ನಗರದಲ್ಲಿ ಫಿಸಿಕ್ಸ್ ವಾಲಾ ವಿದ್ಯಾಪೀಠ ಪಾಠಶಾಲದಲ್ಲಿ ಆಗಸ್ಟ್ ಕಾರ್ಯಕ್ರಮ ಮತ್ತು ಒಂದು ದಿನದ ಉಚಿತ ಕಾರ್ಯಾಗಾರವನ್ನು ದೆಹಲಿಯ ಫಿಸಿಕ್ಸ್ ವಾಲಾದ ಊರ್ವಶಿ ಮತ್ತು ರಾಹುಲ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತು. ವಿದ್ಯಾರ್ಥಿಗಳಿಗೆ ಮೆಡಲ್ ಮತ್ತು ಪ್ರಮಾಣ ಪತ್ರ ನೀಡಿ ಸನ್ಮಾನಿಸಿದ್ದರು. ಫಿಸಿಕ್ಸ್ ವಾಲಾ ಸೆಂಟರ್ ಹೋದ ವರ್ಷ ಪ್ರಾರಂಭಿಸಲಾಗಿತ್ತು. ಈ ಸೆಂಟರ್ನಲ್ಲಿ ಡಿಜಿಟಲ್ ಕ್ಲಾಸ್ಗಳು, ಮೂಲಭೂತ ಸೌಲಭ್ಯಗಳುಳ್ಳ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸ ನೀಡುತ್ತಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಇದು ಒಳ್ಳೆ ರೀತಿಯಲ್ಲಿ ಶಿಕ್ಷಣವನ್ನು ಫಿಸಿಕ್ಸ್ ವಾಲಾ ಅವರು ನೆರವೇರಿಸಿಕೊಂಡು ಹೋಗುತ್ತಿದ್ದಾರೆ. ಮಕ್ಕಳಿಗೆ ಮತ್ತು ಪಾಲಕರಿಗೆ ಅನುಕೂಲವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಸುಮಾರು 700ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸಿ ಇದರ ಸದುಪಯೋಗವನ್ನು ಪಡೆದುಕೊಂಡರು. ಈ ಸಂದರ್ಭದಲ್ಲಿ ವೆಲ್ ನೋನ್ ಯಂಗರ್ ಎಂಟರ್ಪ್ರಿನರ್ ಅಂಡ್ ಬಿಸ್ನೆಸ್ ಐಕಾನ್ ಆಫ್ ಬೀದರ್ ಮಿಸ್ಟರ್ ವಿವೇಕ್ ದೀಪಕ್ ವಾಲಿ, ಬಿಸ್ನೆಸ್ ಪರ್ಸನ್ ಅಂಡ್ ಸೋಷಿಯಲ್ ಆಕ್ಟಿವಿಟೀಸ್ ಪಲ್ಲವಿ ವಿವೇಕ್ ವಾಲಿ, ಚೇರ್ಮನ್ ಆಫ್ ಕುದ್ರೆ ಗ್ರೂಪ್ಸ್ ಶಂಭುಲಿಂಗ್ ಕುದ್ರೆ, ರೀಜನಲ್ ಹೆಡ್ ಫಿಸಿಕ್ಸ್ ವಾಲಾ ದಿಲ್ಲಿ ನಖುಲ್, ರೀಜನಲ್ ಕೌನ್ಸಿಲಿಂಗ್ ಹೆಡ್ ಫಿಸಿಕ್ಸ್ ವಾಲಾ ದಿಲ್ಲಿ ಅಜಯ್, ಓನರ್ ಆಫ್ ಫಿಸಿಕ್ಸ್ ವಾಲಾ ಹುಬ್ಳಿ ವಿಶ್ವ ಪಾಟೀಲ್, ಓನರ್ ಆಫ್ ಫಿಸಿಕ್ಸ್ ವಾಲಾ ಬೆಳಗಾವಿ ಮಂಜುನಾಥ್, ಸೆಂಟರ್ ಹೆಡ್ ಫಿಸಿಕ್ಸ್ ವಾಲಾ ಬೀದರ್ ಅಶ್ವಿನಿ ಕುದ್ರೆ, ಕ್ಯಾಂಪಸ್ ಡೈರೆಕ್ಟರ್ ಫಿಸಿಕ್ಸ್ ವಾಲಾ ಬೀದರ್ ಪ್ರಸಾದ್ ಸಾಳುಂಕೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. कोई बच्चे जिनके नाम नहीं आए स्कूल कस्ता कल्याण लिटिल फ्लावर्स तो हमें बिदर पाठशाला में आज हम लोग यहाँ पर आए हैं
एंड बच्चों को बहुत टाइम से बिदर के अंदर पढ़ा रहे थे, मिलके बहुत अच्छा लगा, बहुत एनर्जी थी बच्चों के अंदर, तो इंटरेक्शन करने का जो है मौका मिला। हम स्टूडियो से वहाँ से नोएडा से बच्चों को पढ़ा रहे होते हैं, आज उन बच्चों से मिले, देखा कितने सारे बच्चे अच्छे परफॉर्म कर रहे हैं, तो बहुत अच्छा लगा। बहुत सारे बच्चे होते हैं जो अपनी प्रिपरेशन कर रहे होते हैं कोचिंग में, पर उनके अंदर एक दिक्कत होती है कि वो बार बार मोबाइल को यूज़ कर लेते हैं। बेटा ये जो आज के टाइम में डिस्ट्रैक्शन है, इंस्टाग्राम, व्हाट्सएप और ऐसे बहुत सारे डिस्ट्रैक्शंस तुम्हारे सामने हैं, बस तुम्हें एक चीज़ का ध्यान रखना है, फ़ोन यूज़ करना गलत बात नहीं होती है, बट उसका एक टाइम पर्टिकुलर होना चाहिए। तो प्लीज़ इस चीज़ को समझो, फ़ोन को अगर टेक्नोलॉजी को अच्छे से यूज़ करोगे तो तुम आगे भी बढ़ जाओगे, और जो फ़ोन का जो मज़ा है यूज़ करने का वो कम भी नहीं होगा। तो आज अगर तुम इस वीडियो को देख रहे हो तो प्लीज़ अपने आप से ही प्रॉमिस कर लेना कि इंस्टाग्राम चलाने पे मना नहीं है, 15 मिनट के लिए ही चलाऊंगा, इस फिक्स टाइम में ही चलाऊंगा, जैसे 7 से 7:15। तो प्लीज़ इस चीज़ को ध्यान रखो, तुम्हारा बहुत फ़ायदा होगा बच्चों। अपने बच्चों के साथ में आए हुए हैं और इतने ज़्यादा नंबर में यहाँ पर आए हुए थे, देख करके बहुत अच्छा लगा, बहुत वार्म वेलकम था बिदर में। तो बहुत सारे पर्क्स इनको मिलते रहते हैं फिज़िक्स वाला के, बट यहाँ पर फिज़िकली आकर उनको बताना कि हाइब्रिड क्लास के साथ साथ 2 टीचर का मॉडल मिल रहा है, लाइब्रेरी की फैसिलिटी, बहुत सारी ऐसी चीज़ें जिनको वो इनग्रेन्ड पूरा ऐसे स्टूडेंट की जर्नी में यूज़ कर सकते हैं और बहुत मिनिमल अमाउंट में भी सर यूज़ कर सकते हैं। तो बहुत मज़ा आया मैं आज के इस इवेंट में। ಫಿಸಿಕ್ಸ್ ವಾಲಾ ಬೀದರ್ ವತಿಯಿಂದ ಎಲ್ಲರಿಗೂ ಧನ್ಯವಾದ. ನೀವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದ್ರಿ, ನಮ್ಗೆ ಭಾಳ ಖುಷಿ ಆಯಿತು. ಸುಮಾರು 700ರಿಂದ 800 ಹುಡುಗರಿದ್ದರು. ಸೊ ಅವ್ರಿಗೆಲ್ಲರೂ ಮ್ಯಾಮ್ ಮತ್ತು ಸರ್, ಉರ್ವಶಿ ಮ್ಯಾಮ್, ರಾಹುಲ್ ಸರ್ ಎಲ್ಲ ಸೇರಿಕೊಂಡು ಅವ್ರಿಗೆ ಯಾವ ಥರ ಗೈಡ್ಲೈನ್ಸ್ ಎಲ್ಲ ಕೊಡಬೇಕು ಆ ಥರದನ್ನೆಲ್ಲ ಮುಂದೆ ಫ್ಯೂಚರಲ್ಲಿ ಆಗ ಹೆಲ್ಪಲ್ಲಿ ನೀಟ್ ಆಸ್ಪಿರೆಂಟ್ಸ್ಗೆ, IIT ಆಸ್ಪಿರೆಂಟ್ಸ್ಗೆ ಎಲ್ಲ ಥರದ್ದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಸೊ ಧನ್ಯವಾದ मैम, धन्यवाद सर, आप इतने दूर से यहाँ तक आए. सो आई होप आपका विजिट अच्छा हो. बहुत अच्छा था. एंड थैंक यू ಎಲ್ಲ ಬೀದರ್ ಜನತೆಗೆ ನಿಮ್ಮ ಈ ಪ್ರೀತಿಗೋಸ್ಕರ ನಾವು ಋಣಿರಾಗಿರ್ತೀವಿ. अगस्त प्रोग्राम जहाँ पे मैम एंड सर हैव कम ऑल द वे फ्रॉम नोएडा अपने बच्चों को मिलने के लिए, एंड दैट बिग रिस्पांस ऑफ 700 to 800 स्टूडेंट्स विद देयर पेरेंट्स. इट्स अ रियल गुड रिस्पांस, क्योंकि हमने एक्सपेक्ट भी नहीं किया था कि इतने बच्चे अपना फ्री टाइम निकाल के मैम को और सर को मिलने आएंगे, और नेक्स्ट ईयर के लिए हम लोग जो पैकेज लेके आए हैं इन बच्चों के लिए, तो इसके लिए दे आर ऑल सो एक्साइटेड. एंड बीदर इज़ रेडी टू गिव दोज बेस्ट रैंक्स. ऑल इंडिया रैंक आएगा इस टाइम तो बीदर से आएगा, थैंक्स टू दैट पेशेंस एंड टीचिंग एंड डिसिप्लिन्ड लर्निंग हमारे स्टूडेंट्स का जो दे रहे हैं विद दैट एबल्ड गाइडेंस. इसकी वजह से हम लोग 100% इस टाइम रिजल्ट देंगे. ಫಿಸಿಕ್ಸ್ ವಾಲಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ, ಮಕ್ಕಳ ಜೊತೆ ಬಂದಿದ್ದೀರಿ, ತಮ್ಮೆಲ್ಲರ ಒಂದು ಒಳ್ಳೆಯ ಇಂಟೆನ್ಷನ್ದಲ್ಲಿ ಬಂದಿದ್ದೀರಿ, ತಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡಬೇಕನ್ನೋ ಒಂದು ಪ್ಲೇಸ್ದಲ್ಲಿ ತಾವು ಬಂದಿದ್ದೀರಿ. ಸೊ ಇದನ್ನೆಲ್ಲ ನೋಡಿದ ಮೇಲೆ ನನಗೆ ತುಂಬಾ ಖುಷಿಯಾಗಿದೆ. ಯಾಕಂತಂದರೆ ನಿಮ್ಮೆಲ್ಲರ ಒಂದು ಆಸಕ್ತಿ ನೋಡಿದ ಮೇಲೆ ನಾವು ಬೀದರ್ದಲ್ಲಿ ಫಿಸಿಕ್ಸ್ ವಾಲ ಸಪೋರ್ಟ್ನಿಂದ ನಮ್ಮ ಬೀದರ್ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡೋದ್ರಲ್ಲಿ ಯಾವುದೇ ಸಂದೇಶ ಇಲ್ಲ ಅನ್ನೋದನ್ನು ತಾವು ಪ್ರೂವ್ ಮಾಡಿದ್ದೀರಿ. ಅದರಿಂದ ನನಗೆ ಎಲ್ಲಿಲ್ಲದ ಸಂತೋಷವಾಗಿದೆ. ಸೊ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ಬೀದರ್ ಜನತೆ ಹೆಚ್ಚಿನ ಜನರು ಇದರ ಸದುಪಯೋಗ ತಗೊಳ್ಬೇಕು. ಫಿಸಿಕ್ಸ್ ವಾಲದಲ್ಲಿ ಕೋಚಿಂಗ್ ತಗೊಂಡು ಇಡೀ ಇಂಡಿಯಾದಲ್ಲೇ ಪ್ರಥಮ ಸ್ಥಾನ ಗಳಿಸುವಂಥ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಆ ನಿರೀಕ್ಷೆನ ತಾವು, ನಮ್ಮ ಕನಸನ್ನು ತಾವು ನನಸಾಗ್ತೀರಿ ಅಂತಂದು ಹೇಳ್ತಾ ನಾನೊಂದು ಬಲವಾದ ಒಂದು ನಂಬಿಕೆ ಇಟ್ಟಿದ್ದೀನಿ. ಅದರಿಂದ ಎಲ್ಲ ಪಾಲಕರು ತಮ್ಮ ಮಕ್ಕಳಿಗೆ ಯಾವುದೇ ಥರದ ಪ್ರೆಷರ್ ಹಾಕದೇನೆ ಪ್ರೀತಿಯಿಂದ ಅವರ ಪ್ರೀತಿ ಗಳಿಸಿ ಅವರ ವಿದ್ಯಾಭ್ಯಾಸಕ್ಕೆ ಎಲ್ಲ ರೀತಿಯ ಸಪೋರ್ಟ್ ಮಾಡಿರಿ, ಪ್ರೋತ್ಸಾಹ ಮಾಡಿ ಅವರ ಮೇಲೆ ಒಳ್ಳೆಯ ನಿಗಾ ಇಡಲಿ ಅಂತಂದು ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೇನೆ. ಧನ್ಯವಾದ. ಕಬ್ಬಿನ ಬೆಂಬಲ ಬೆಲೆ ಹೆಚ್ಚಳಕ್ಕಾಗಿ ಬೀದರ್ ನಗರದಲ್ಲಿ ನಡೆಯುತ್ತಿರುವ ಅಹೋರಾತ್ರಿ ಧರಣಿಯಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರು ಪಾಲ್ಗೊಂಡು ರೈತರಿಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದರು. ರೈತರ ಹೋರಾಟ ನ್ಯಾಯಸಮ್ಮತ ಮತ್ತು ಭಾವನಾತ್ಮಕ ಬೇಡಿಕೆಯಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ರಾಜ್ಯ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ ರೂಪಾಯಿ 3,300 ನಿಗದಿ ಮಾಡಿದೆ. ಆದರೆ ನಮ್ಮ ಜಿಲ್ಲೆಯ ರೈತರು ತಮ್ಮ ಹೃದಯದ ವೈಶಾಲ್ಯತೆ ತೋರಿಸಿ ರೂಪಾಯಿ 3,100ಕ್ಕೆ ಮಾತ್ರ ಬೇಡಿಕೆ ಇಟ್ಟಿದ್ದಾರೆ. ಈ ಬೇಡಿಕೆಗೆ ಸ್ಪಂದಿಸದಿರುವ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಜಿಲ್ಲಾಡಳಿತ ಮತ್ತು ಸಕ್ಕರೆ ಕಾರ್ಖಾನೆಗಳಿಗೆ ಇದು ಒಳ್ಳೆಯದಾಗುವುದಿಲ್ಲ. ರೈತರ ಕಳಕಳಿಯ ಶಾಪ ತಟ್ಟುತ್ತದೆ ಎಂದು ಖೂಬಾ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದರು. ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ನಡೆಯುತ್ತಿರುವ ಹೋರಾಟಗಳಿಗೆ ಅಲ್ಲಿನ ಸಚಿವರು ಭೇಟಿ ನೀಡಿದ್ದರು. ಬೀದರ್ ಜಿಲ್ಲೆಯ 2 ಸಚಿವರು ರೈತರತ್ತ ಗಮನ ಹರಿಸದೆ ಇರುವುದನ್ನು ಅವರು ತೀಕ್ಷ್ಣವಾಗಿ ಟೀಕಿಸಿದ್ದರು. ಅವರು ಬೇಶರ್ಮೆ
ಮುಖ್ಯಮಂತ್ರಿಗಳು ಎಂದು ಕಿಡಿಕಾರಿದ್ದರು. ಡಿಸಿಸಿ ಬ್ಯಾಂಕ್ ಹಾಗೂ ಎನ್ಎಸ್ಎಸ್ಕೆ ನಿರ್ವಹಣೆ ಕುರಿತಾಗಿ ಅವರು ಕಠಿಣ ಆರೋಪಗಳನ್ನು ಮಾಡಿದ್ದರು. ಬಿಎಸ್ಎಸ್ಕೆಯ ಜಮೀನು ಡಿಸಿಸಿ ಬ್ಯಾಂಕ್ ಕಬಳಿಸಿರುವುದು ಮತ್ತು ಎನ್ಎಸ್ಎಸ್ಕೆಯನ್ನ ಮುಳುಗಿಸಲು ಮುಂದಾಗಿರುತ್ತದೆ ಕ್ರಮಗಳ ಬಗ್ಗೆ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ರೈತರಿಗೆ ಸಾಲ ನೀಡುವ ಬದಲು ಬಡ್ಡಿ ವಸೂಲು ಮಾಡುವಂತೆ ವರ್ತಿಸುತ್ತಿದ್ದಾರೆ ಎಂದು ಅವರು ಆರೋಪಿಸಿದ್ದರು. ಈಶ್ವರ್ ಖಂಡ್ರೆ ತಮ್ಮ ತಮ್ಮನಿಗೆ ಬುದ್ಧಿ ಹೇಳಬೇಕು, ರೈತರ ಮೇಲೆ ಆಟವಾಡುವುದನ್ನು ನಿಲ್ಲಿಸಬೇಕು ಎಂದು ಖೂಬಾ ಒತ್ತಾಯಿಸಿದ್ದರು. 2020-21ರಲ್ಲಿ ಬೀದರ್ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳೊಂದಿಗೆ ಸಭೆ ನಡೆಸಿ ಕಬ್ಬಿನ ಬೆಲೆಯನ್ನು ₹1,400ರಿಂದ ₹7,250ಕ್ಕೆ ಏರಿಸಲು ತಾವು ಕಾರಣಕರ್ತರಾಗಿದ್ದನ್ನು ಅವರು ನೆನಪಿಸಿದ್ದರು. ಆದರೆ ಈಗ ಉಸ್ತುವಾರಿ ಸಚಿವರು ರೈತರ ಹೋರಾಟದತ್ತ ಮುಖ ಮಾಡಿಯೂ ನೋಡುತ್ತಿಲ್ಲ. ತಮ್ಮ ತಮ್ಮನ ಸಕ್ಕರೆ ಕಾರ್ಖಾನೆ ಉಳಿಸಿಕೊಳ್ಳುವುದರಲ್ಲಿ ಮಾತ್ರ ಆಸಕ್ತಿ ಎಂದು ಆರೋಪಿಸಿದ್ದರು. ಜಿಲ್ಲೆಯ 4 ಶಾಸಕರು ರೈತರ ಬೇಡಿಕೆ, ಡಿಸಿಸಿ ಬ್ಯಾಂಕ್ನ ಅನ್ಯಾಯಗಳು ಮತ್ತು ಬಿಎಸ್ಎಸ್ಕೆ ವಿಚಾರವನ್ನ ವಿಧಾನಸಭೆಯಲ್ಲಿ ಎತ್ತಿ ಹಿಡಿಯಬೇಕು ಎಂದು ಖೂಬಾ ಒತ್ತಾಯಿಸಿದ್ದರು. ರೈತರು ಸದುದ್ದೇಶದಿಂದ ಹೋರಾಟ ಮಾಡುತ್ತಿದ್ದಾರೆ, ಅವರಿಗೆ ನ್ಯಾಯ ಸಿಗಬೇಕು. ನಾನು ನನ್ನ ತನುಮನ ಧನದಿಂದ ರೈತರ ಜೊತೆಯಲ್ಲಿ ನಿಲ್ಲುತ್ತೇನೆ ಎಂದು ಭಗವಂತ್ ಖೂಬಾ ರೈತರಿಗೆ ವಿಶ್ವಾಸ ನೀಡಿದ್ದರು. ಧರಣಿಯಲ್ಲಿ ಬೀದರ್ ದಕ್ಷಿಣ ಶಾಸಕ ಶೈಲೇಂದ್ರ ಬೆಲ್ದಾಳೆ, ರೈತ ಮುಖಂಡರಾದ ಮಲ್ಲಿಕಾರ್ಜುನ್ ಸ್ವಾಮಿ, ಸಿದ್ದರಾಮಪ್ಪ ಅಣದೂರೆ, ಶ್ರೀಮಂತ್ ಬಿರಾದರ್, ಪ್ರಕಾಶ್ ಬೌಗೆ, ಶಾಂತಮ್ಮ ಮೂಲ್ಗೆ, ಶೂಲೀಲಾ ಹೊಳಸಮುದ್ರ, ವಿಜಯಕುಮಾರ್ ಬೌಗೆ, ವೀರಾರೆಡ್ಡಿ, ವಿಠಲ್ರಾವ್ ನಾಗಶೆಟ್ಟಿ, ಭೀಮ್ರಾವ್, ಖಮರ್ ಪಟೇಲ್ ಸೇರಿದಂತೆ ಅನೇಕ ರೈತ ನಾಯಕರು ಉಪಸ್ಥಿತರಿದ್ದರು. ಬೆಂಗಳೂರಿನ ಹೋಟೆಲ್ ಚಾನ್ಸರಿ ಪೆವಿಲಿಯನ್ನಲ್ಲಿ ಯುಬಿನಿಟೋ ಕನ್ಸೋರ್ಟಂ ವತಿಯಿಂದ ಆಯೋಜಿಸಲಾದ ಗೌರವ ಸಮಾರಂಭದಲ್ಲಿ ಬೀದರ್ನ ಮಹಿಳಾ ಉದ್ಯಮಿಯಾಗಿರುವ ಶ್ರೀಮತಿ ಶಕುಂತಲಾ ಶರತ್ ಕುಮಾರ್ ಅವರಿಗೆ ಯುಬಿನಿಟೋ ಸ್ಟಾರ್ ಬಿಸಿನೆಸ್ ಅವಾರ್ಡ್ ಪ್ರದಾನ ಮಾಡಲಾಯಿತು. ಈ ಕಾರ್ಯಕ್ರಮವನ್ನು ಮಾಜಿ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ರತ್ನಪ್ರಭಾ IAS ಅವರು ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಬೇಕರಿ ಆ್ಯಂಡ್ ಫುಡ್ ಇಂಡಸ್ಟ್ರಿ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ ಹಿನ್ನೆಲೆಯಲ್ಲಿ ಪಿನಿ ಆ್ಯಂಡ್ ಪಿಂಕ್ಸ್ ಬೇಕರಿ ಬೀದರ್ ಸಂಸ್ಥೆಯ ಪರವಾಗಿ ಪ್ರಶಸ್ತಿಯನ್ನು ಶಕುಂತಲಾ ಶರತ್ ಕುಮಾರ್ ಅವರಿಗೆ ಪ್ರದಾನ ಮಾಡಿ ಗೌರವಿಸಿದ್ದರು. ಆ ಸಂದರ್ಭದಲ್ಲಿ ಶಕುಂತಲಾ ಶರತ್ ಕುಮಾರ್ ಅವರ ಬೇಕರಿಯಲ್ಲಿ ತಯಾರಿಸಲ್ಪಟ್ಟ ವಿಶೇಷ ಚಾಕೊಲೇಟ್ಗಳನ್ನು ಸ್ವೀಕರಿಸಿದ ಉಪಮುಖ್ಯಮಂತ್ರಿಗಳು ಉತ್ಪನ್ನಗಳ ಗುಣಮಟ್ಟವನ್ನು ಮೆಚ್ಚಿ ಶ್ಲಾಘಿಸಿದ್ದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮಿಗಳ ಸಚಿವರಾದ ಶರಣಬಸಪ್ಪ ಗೌಡ ದರ್ಶನ್ಪುರ್ ಹಾಗೂ ಶ್ರೀಮತಿ ರತ್ನಪ್ರಭಾ ಪಾಟೀಲ್ ಉಪಸ್ಥಿತರಿದ್ದರು. ಪ್ರಶಸ್ತಿ ಪುರಸ್ಕೃತರಿಗೆ ಹಾರೈಸಿದ್ದರು. ಈ ಭವ್ಯ ಸಮಾರಂಭಕ್ಕೆ ದೇಶದ ವಿವಿಧ ಭಾಗಗಳಿಂದ ಉದ್ದಿಮೆದಾರರು ಹಾಗೂ ಮಹಿಳಾ ಪ್ರತಿನಿಧಿಗಳು ಆಗಮಿಸಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.